ಏನ್ ಡೇ ಇವತ್ತು? ಅಕ್ಕ ಆಗಿ ಸ್ವಂತ ಅಕ್ಕ ಆಗಿ ಬ್ರದರ್ಸ್ಗೆ ರಾಖಿ ಕಟ್ಟಬೇಕು ಅನ್ನೋ ಸೆಂಟಿಮೆಂಟ್ ಇಲ್ಲ ನೋಡಿ ಹೆಂಗ್ ಸುಟ್ಟಿದೆ ಅನ್ನ. ಅಯ್ಯೋ ಅಯ್ಯೋ ಗುಡ್ ಮಾರ್ನಿಂಗ್ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಓಡ್ ಬಂದಿರೋದು ನಾನು ವಾಕ್ ಮಾಡೋಣ ಅಂತ. ಬಟ್ ಈಗ 6:15 ಆಗಿದೆ. ನಾನು ನಮ್ಮ ಮನೆಗೆ ಓಟ್ಸು ಮಿಲ್ಕ್ ಎಲ್ಲ ತೊಗೊಂಡೋಗ್ಬೇಕಿತ್ತು. ಇಲ್ಲೊಂದು ಸೂಪರ್ ಮಾರ್ಟಿದ್ದೆ, ಅಲ್ಲಿಗೆ ಬಂದಿದ್ದೆ. ಇವ್ರು 7 ಗಂಟೆಗೆ ಬನ್ನಿ ಅಂತರು. ಇನ್ನೂ ಅರ್ಧ ಗಂಟೆಗೆ ಏನು ಮಾಡೋದು? ಮುಂದೆ ಒಂದು ಮಾರ್ಟಿದೆ, ಅಲ್ಲೋಗಿ ಚೆಕ್ ಮಾಡೋಣ ಬನ್ನಿ. ಗೈಸು ತರಕಾರಿ ಅಂಗಡಿಗೆ ಬಂದ್ಬಿಟ್ಟೆ. ಇನ್ನು ಯಾವುದು ಮಾಲ್ ಮಾರ್ಟ್ ಓಪನ್ ಆಗಿಲ್ಲ. ಗೈಸ್ ಬರೀ ಫ್ರೂಟ್ಸ್ಗೆ ಎಷ್ಟಾಗಿದೆ ನೋಡಿ. ಕಿವಿ ಫ್ರೂಟ್ ನೋಡಿ 230 ರೂಪಾಯಿ. ಯಾವುದೋ ಒಳ್ಳೆ ಕ್ವಾಲಿಟಿ ಹಾಕಿದ್ದೀನಿ ಅಂತವ್ರೆಬ್ರು, ಅದಕ್ಕೆ ಜಾಸ್ತಿ ಅಂತೆ. ಗೈಸ್ ಆನ್ ದ ವೇ ಓಟ್ಸ್ ಕಿಟ್ಸ್ ಎಲ್ಲ ಇಸ್ಕೊಂಡು ಮನೆಗೆ ವಾಪಸ್ ಬಂದು ಮನೆಗೆ ಕೊಟ್ಟು ಈಗ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ಆಟೋಲ್ಲಿ ಹೋಗ್ತಾ ಇದ್ದೀನಿ, ಕಾರಲ್ಲಿ ಹೋಗೋಕ್ಕಾಗಲ್ಲ, ಬೈಕಲ್ಲಿ ಹೋಗೋಕ್ಕಾಗಲ್ಲ, ದೂರ ಇದೆ. ಶ್ರವಣ್ ಬ್ರೋ ಜಿಮ್ಗೆ ಹೋಗ್ತಾ ಇರೋದು. ಬನ್ನಿ ಹೋಗೋಣ. ಗೈಸ್ ಇಲ್ಲಿ ನೋಡಿ, ನನ್ನ ಸ್ಮೂತಿ ಇದು ಪ್ರೋಟೀನ್ ಕುಡ್ಕೊಂಬಂದೆ. ನಾನು ಟಿ ಶರ್ಟ್ ಗಂಟ್ಕೊಂಡ್ಬಿಟ್ಟಿದೆ. ಈ ಟಿ ಶರ್ಟ್ ಹಾಕ್ದಾಗೆಲ್ಲ ಗಲೀಜಾಗುತ್ತೆ ಗೈಸ್, ಅದೇ ಬೇಜಾರು. ನನ್ನ ಸಕ್ಕತ್ ಇಷ್ಟ ಈ ಟಿ ಶರ್ಟು, ಬಟ್ ಹಾಕ್ದಾಗೆಲ್ಲ ಗಲೀಜಾಗುತ್ತೆ. ಗೈಸ್ ಪಾರ್ಶಿ ನಿಲ್ಸಿದ್ದಾರೆ ನೋಡಿ ಇಲ್ಲಿ. ಒಳಗೆ ನೋಡ್ತಾ ಇದ್ದಾರೆ, ಮೈ ಜುಮ್ ಅಂತ ಇದೆ ಗೈಸ್. ಇಫ್ ಯು ಕ್ಯಾನ್ ಸಿ ನೋಡಿ ಹೆಂಗಿದೆ ಒಳಗೆ. ಒನ್ ಡೇ ಗೈಸ್, ಒನ್ ಡೇ ದಿಸ್ ಇಸ್ ಗೋನಾ ಬಿ ಮೈನ್. ಹಾಯ್, ಆರಾಮ? ಗುಡ್ ಮಾರ್ನಿಂಗ್. ಹಾಯ್ ಹಾಯ್. ಹಾಯ್ ಹೇಳಿ. ಅನ್ನ ಇಟ್ಟು ಅನ್ನ ಸುಡ್ತಾ ಇದೆ, ಸುಡೋ ವಾಸನೆ ಬರ್ತಾ ಇದೆ. ನಮ್ಮ ಮನೇಲಿ ಕೇರ್ ಮಾಡೋರು ಯಾರು ಇಲ್ಲ. ಇಲ್ಲಿ ತೋರಿಸ್ತೀನಿ ಏನು ಮಾಡ್ತಿದ್ದಾರೆ, ತೋರಿಸ್ತೀನಿ. ರಿಯಾನಾ ಬಾನು, ಒಂದು ನಿಮಿಷ ಬನ್ನಿ ಬನ್ನಿ ಬನ್ನಿ, ನಿಮ್ಗೇನೋ ಇದೆ ಸರ್ಪ್ರೈಸ್. ಬನ್ನಿ. ನಮ್ಮ ರೂಮ್ ಕ್ಲೀನ್ ಮಾಡ್ಕೊತಿದ್ದಾರೆ. ಅವ್ರದ್ದು ಹೊಸ ವಾರ್ಡ್ರೋಬ್ ಬಂದಿದೆಯಲ್ಲ ನೋಡಿ, ಈ ವಾರ್ಡ್ರೋಬಲ್ಲಿ ಜೋಡಿಸ್ಕೊತಾ ಇದ್ದಾರೆ. ಬನ್ನಿ, ನಿಮ್ಗೊಂದು ಸರ್ಪ್ರೈಸ್ ಇದೆ. ನಿಮಗೆ ಅದು ಕಾಮನ್ ಸೆನ್ಸ್ ಅಂತ ಇರುತ್ತಲ್ಲ, ದೇವರು ಕೊಟ್ಟಿದ್ದಾರ. ಹಾಂ ಅಯ್ಯೋ ಅಯ್ಯೋ ಹಾಂ ಹಾಂ ನೋಡಿ ಗೈಸ್, ಇಲ್ಲಿಂದ 4 ಸ್ಟೆಪ್ ದೂರ ಇದ್ದಾರೆ. ವಾಸನೆ ಗೊತ್ತಾಗ್ತಿಲ್ಲ ಅವ್ರಿಗೆ. ಏನಾಗಿದೆ ನೋಡಿ, ನೋಡಿ ಹೆಂಗ್ ಸುಟ್ಟಿದೆ ಅನ್ನ. ಹಾಂ ನೋಡಿ ಹೆಂಗ್ ಗಮ್ ಅಂತ ಇದೆ ಗೊತ್ತಾ ವಾಸನೆ, ಸುಟ್ಟಿರೋ ವಾಸನೆ. ಬರೀ ಒಬ್ರ ಮೇಲೊಬ್ರು ಬ್ಲೇಮ್ ಮಾಡೋದು. ನಮ್ಮ ಅಪ್ಪ ನಮ್ಮ ಅಮ್ಮ ಮೇಲೆ, ನಮ್ಮ ಅಮ್ಮ ನಮ್ಮ ಅಪ್ಪ ಮೇಲೆ. ಸೊ ಜಿಮ್ ಮುಗಿಸ್ಕೊಂಡು ಮನೆ ವಾಪಸ್ ಬಂದಿದ್ದೀನಿ. ಈಗ ನಾನು ನನ್ನ ಡೇನ ಸ್ಟಾರ್ಟ್ ಮಾಡಿ ತುಂಬ ಬೇಗ ಸ್ಟಾರ್ಟ್ ಮಾಡಿದೆ ಇವತ್ತು. ಆ್ಯಂಡ್ ಐ ಫೀಲ್ ಸೋ ಗ್ರೇಟ್. ಸೊ ಫೈನಲಿ ಮನೆಗೆ ಬಂದು ಸ್ನಾನ ಮಾಡಿ ರೆಡಿಯಾಗಿ ಈಗ ನನ್ನದೊಂದು ಟ್ರೀಟ್ಮೆಂಟ್ ಇತ್ತು. ಅಂದರೆ ಫಸ್ಟು ಕೇಳೋದಿತ್ತು ಅಪಾಯಿಂಟ್ಮೆಂಟು ನನ್ನ ಹಾಸ್ಪಿಟ್ಲದೊಂದು. ಅಲ್ಲಿಗೆ ಹೋಗ್ತಾ ಇದ್ದೀನಿ, ಜಯನಗರ್ಗೆ. ಬನ್ನಿ ಹೋಗೋಣ. ಸೊ ಆಟೋ ಬಂತು. ನಾನು ಯಾಕೆ ಕಾರಲ್ಲಿ ಹೋಗ್ತಿಲ್ಲ ಅಂದರೆ ಎಡಿಟಿಂಗ್ ಇದೆ ನನಗೆ. ಸೊ ಅದಕ್ಕೆ ಐ ಥಾಟ್ ಐ ವಿಲ್ ಫಿನಿಶ್ ಮೈ ಎಡಿಟಿಂಗ್ ಆ್ಯಂಡ್ ದೆನ್ ಹೆಲ್ಪ್ ಆಗುತ್ತೆ ಅಂತ. ಗೈಸ್ ಸೊ ರೀಲ್ಸ್ ಎಡಿಟ್ ಮಾಡಿಕೊಂಡು ಆಟೋಲ್ಲಿ ಕೂತ್ಕೊಂಡು ನಾನು ಬಂದಿದ್ದೀನಿ ಲೊಕೇಶನ್ಗೆ. ಸಖತ್ತಾಗಿ ಗಿಡಗಳು ಜೋಡಿಸಿದ್ದಾರೆ. ಈಗ ನಾನು ಹೋಗಬೇಕು. ಏನಕ್ಕೆ ಹೋಗ್ತಾ ಇರೋದು ಏನೋ ಅಂತ ನಿಮ್ಗೆ ಹೇಳ್ತೀನಿ, ಬಟ್ ಲೆಟ್ಸ್ ಫಿನಿಶ್ ದ ಮೀಟಿಂಗ್. ಗೈಸ್ ಸೊ ನಾನು ಬಂದಿರೋದು ಜಯನಗರ್ಗೆ. ನಾನು ಹೇಳ್ದಂಗೆ ಇಲ್ಲಿ ನಾನು ಸ್ಕಿನ್ದು ಮತ್ತು ಹೇರ್ದು ಎಲ್ಲ ಟ್ರೀಟ್ಮೆಂಟ್ಸ್ ತೊಗೋಬೇಕು ಅಂತ ಬಂದಿರೋದು. ಯಾಕೆಂದರೆ ಸಖತ್ ಟ್ಯಾನ್ ಆಗಿಬಿಟ್ಟಿದ್ದೀನಿ. ನಿಮಗೆ ವಿಡಿಯೋಲಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ಇದೆಲ್ಲ ಟ್ಯಾನ್ ಆಗಿದೆ. ಇದಿಷ್ಟು ಮಾತ್ರ ಬೆಳ್ಳಕ್ಕಿದೆ, ಫುಲ್ ಟ್ಯಾನ್ ಆಗಿದೆ. ಸೊ ಈಗ ಏನು ಪ್ರೊಸೀಜರ್ ಇರುತ್ತೆ, ಏನೇನು ಮಾಡಿಸ್ಬೇಕು ಎಲ್ಲನೂ ಬಂದು ಇಲ್ಲಿ ಕೇಳ್ತಾ ಇದ್ದೀನಿ. ಬನ್ನಿ ಮುಂದೆ ಹೇಳ್ತೀನಿ. ಈಗ ಐ ಹ್ಯಾವ್ ಡನ್ ಇನ್ 2 ಹಾಸ್ಪಿಟಲ್ಸ್. ಅದನ್ನು ಫಸ್ಟ್ ಮಾಡಿಸಿದ್ದೆ. ಸೊ ನೋಡಿ ಹೆಂಗೆ ಟ್ಯಾನ್ ಆಗಿದೆ. ಕೆನ್ಸ್ಕೋಲ್ಲ. ದಿಸ್ ಈಸ್ ಮೈ ಕರೆಂಟ್ ಕಂಡೀಷನ್. ಇದೆಲ್ಲ ಟ್ಯಾನ್ ಆಗಿರೋದು. ಓಕೆ. ಸೊ ನನ್ನ ಫೋನ್ನ ಚಾರ್ಜ್ಗೆ ಹಾಕಿ ಇಲ್ಲಿ ಒಬ್ಬರು ಮೇಡಮ್ ಅವ್ರ ಫೋನ್ ಇಸ್ಕೊಂಡು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಈಗ ಫಸ್ಟು ನಾನು ಮಾಡಿಸ್ತಾ ಇರೋದು ನನ್ನ ಜಿ ಎಫ್ ಸಿ ಟ್ರೀಟ್ಮೆಂಟ್. ಅಂದರೆ ನನ್ನ ಹೇರ್ದು ಏನಂತಾರೆ, ಹೇರ್ ಸ್ಟ್ರಾಂಗ್ ಮಾಡೋಕ್ಕೆ ಮತ್ತು ಹೇರ್ ಫಾಲ್ ಕಮ್ಮಿ ಮಾಡೋಕ್ಕೆ. ಅದು ಬಿಟ್ಟರೆ ಅದಾದಮೇಲೆ ಅಂಡರ್ ಐ ಪೀಲ್ ಮಾಡ್ತಾರೆ. ಸೊ ಒಂಚೂರು ಡಾರ್ಕ್ ಸರ್ಕಲ್ಸು ನಿದ್ದೆ ತುಂಬ ಕಮ್ಮಿ ಇತ್ತಲ್ಲ ನಾವು ಹೋಗಿದ್ದು ಬಾಲಿಲಿ. ಸೊ ಅದಕ್ಕೆ ಒಂಚೂರು ಆ ಟ್ರೀಟ್ಮೆಂಟ್ ಇದೆ. ಫಸ್ಟು ಈಗ ನನ್ನ ಬ್ಲಡ್ ತೊಗೋತಾರೆ ಆ್ಯಸ್ ಯೂಶ್ವಲ್. ಬ್ಲಡ್ ತೊಗೊಂಡು ಆಮೇಲೆ ಅದರಲ್ಲಿ ಪ್ಲಾಸ್ಮಾನ ಸಪ್ರೇಟ್ ಮಾಡಿ ನನ್ನ ಸ್ಕ್ಯಾಲ್ಪಿಗೆ ಇಂಜೆಕ್ಟ್ ಮಾಡ್ತಾರೆ. ಸೊ ಈಗ ಫಸ್ಟ್ ಬ್ಲಡ್ನ ತೊಗೊಂಡು 1 ಅವರ್ ಅದನ್ನು ಏನೋ ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಮುಗಿಸಿ ಅದು ಮುಗಿಯೋ ಗ್ಯಾಪಲ್ಲಿ ಐ ವಿಲ್ ಫಿನಿಶ್ ಮೈ ಪೀಲಿಂಗ್ ಪ್ರೊಸೀಜರ್. ಬ್ಲಡ್ಡೇ ಇಲ್ಲ.
ಗೈಸ್ ಅಲ್ಲಿಂದ ಹೊರಟೆ, ನನ್ನ ಟ್ರೀಟ್ಮೆಂಟ್ ಮುಗೀತು. ಒಂಚೂರು ತಲೆನೋವು ಇರುತ್ತೆ ಇವತ್ತು ಅಂತ ಹೇಳಿದ್ದಾರೆ, ಲೈಟಾಗಿ ತಲೆನೋವು ಶುರು ಆಗಿದೆ. ಸೊ ಇಲ್ಲಿಂದ ನಾನು ಮೆಟ್ರೋ ಇಳಿದ್ಬಿಟ್ಟು ಡೈರೆಕ್ಟಾಗಿ ಯೂಶಲಾಗಿ ಹಿಂಗೆ ನಡ್ಕೊಂಡು ಹೋಗ್ತಿದ್ದೆ. ಅದೆಲ್ಲ ನೆನಪಾಗ್ತಿದೆ ನನಗೆ, ಮುಂಚೆ 4 ವರ್ಷದಿಂದ ಏನು ನಡೀತಿತ್ತು, ಹೆಂಗಿತ್ತು ಜೀವನ ಅದೆಲ್ಲ. ಸೊ ನಾನು ಬ್ಯಾಗ್ ಎತ್ಕೊಂಡ್ಬಂದ್ಬಿಟ್ಟೆ, ಇದರಲ್ಲಿ ಐಪ್ಯಾಡು, ನನ್ನ ಪವರ್ ಬ್ಯಾಂಕ್ ಎಲ್ಲ ಇದೆ. ಗೈಸ್ ಸ್ಟುಡಿಯೋಗೆ ಬಂದು ಒಂದಿಬ್ಬರು ಜೊತೆ ಮೀಟಿಂಗ್ ಇತ್ತು, ಮುಗಿಸ್ಕೊಂಡು ನಾನೀಗ ತಿಂತಾ ಇರೋದು ನನ್ನ ಮೀಲು. ಫಿಶ್ ಹೇಳಿದ್ರು ನನಗೆ, ಫಿಶ್ ತಿಂತಾ ಇದ್ದೀನಿ ನೋಡಿ. ಗೈಸ್ ಸೊ ಈಗ ಜ್ಯೂಸ್ ತೊಗೊಂಡು ಬಂದು ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ಫಿಶ್ ತಿಂದಾಯಿತು ನೋಡಿ. ಅಭಿಯಾಣ ಇಸ್ ಹಿಯರ್, ಅದು ಪಾಕಿ ಅಂತ ನೋಡ್ಕೊಳ್ಳಿ. ಅಭಿಯಾಣ ಕ್ಲೋಸಪ್ಪಲ್ಲಿ ನೋಡ್ಕೊಳ್ಳಿ. ಇವರೊಂದು ಕೆಲಸ ಮಾಡಿದ್ದಾರೆ, ಅದು ಈಗ ಹೇಳಲ್ಲ ನಾನು. ವೀಕೆಂಡ್ ವಿತ್ ರಮೇಶಲ್ಲಿ ಹೇಳ್ತೀನಿ. ವೀಕೆಂಡ್ ವಿತ್ ರಮೇಶಲ್ಲಿ ಹೇಳ್ತೀನಿ ಅಭಿಯಾಣ, ವೀಕೆಂಡ್ ವಿತ್ ರಮೇಶಲ್ಲಿ ಹೇಳ್ತೀನಿ. ಸೊ 2ನೇ ಜ್ಯೂಸ್ ತೊಗೊಂಡು ಇಲ್ಲಿ ಜಾಗ ಸಗತಾ ಇದ್ದಲ್ಲಿ ಫೋಟೋ ಹಿಡಿಯೋಣ ಅಂತ ಬಂದಿದ್ದೀವಿ. ಈ ಬಟ್ಟೆಲಿ ಫೋಟೋನೇ ಹಿಡಿದಿರಲಿಲ್ಲ, ಇವತ್ತಾದ್ರೂ ಹಿಡಿಯೋಣ ಅಂತ. ಗೈಸ್ ನನ್ನ ಫೋನಿಗೆ ನಾನು ಬ್ಯಾಕ್ ಕೇಸ್ ಹಾಕ್ಸ್ಬೇಕು, ಬಿಕಾಸ್ ಹಳೇ ಬ್ಯಾಕ್ ಕೇಸ್ನ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಟೈಮಿಂದ. ಈಗ ಹೋಗಿ ಚೆಕ್ ಮಾಡೋಣ ಬನ್ನಿ. ಗೈಸ್ ನನ್ನ ಫೋನಿಗೆ ನಾನು ಬ್ಯಾಕ್ ಕೇಸ್ ಹಾಕ್ಸ್ಬೇಕು, ಬಿಕಾಸ್ ಹಳೇ ಬ್ಯಾಕ್ ಕೇಸ್ನ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಟೈಮಿಂದ. ಈಗ ಹೋಗಿ ಚೆಕ್ ಮಾಡೋಣ ಬನ್ನಿ. ಗೈಸ್ ಇಷ್ಟೊಂದಿದೆ ಇದರಲ್ಲಿ, ಯಾವ್ದು ತೊಗೊಳೋದು ನೋಡ್ಬೇಕೀಗ. ಇದು ತುಂಬ ಬೇಸಿಕ್ ಆಯಿತು, ಯಾವುದು ಚೆನ್ನಾಗಿರೋದಿಲ್ವಾ. ನೋಡಿ ಗೈಸ್ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟಿದು, ಏನಿದೆ ಆ್ಯಕ್ಚುಲಾಗಿ? ಟ್ರಾನ್ಸ್ಪರೆಂಟ್ ಈ ಕೇಸಲ್ಲಿ ಹಾಕಿಟ್ಟಿದ್ದಾರೆ. ಕೇಸಲ್ಲಿ ಇದೆ ಅಂತ ಪ್ರೀಮಿಯಮಾ? ಆದರೂ ಬೇರೆ ಇದೆಯಾ ಯೂನಿಕ್ ಆಗಿ? ಈ ಥರ ಏನಾದ್ರು ಇದೆಯಾ ನೋಡಿ, ಚೆನ್ನಾಗಿದೆ. ಎಷ್ಟಿದು? ಬ್ಲ್ಯಾಕ್ ಕಲರ್ ಹೀಟ್ ಆಗಿಬಿಡುತ್ತೆ, ಆದರೂ ಬ್ಲ್ಯಾಕ್ ಕಲರ್ ಬಿಸಿಗೆ ಹೀಟ್ ಆಗಿಬಿಡುತ್ತೆ. ಗೈಸ್ ಸೊ ಇಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಕಮ್ಮಿ ಇದೆ, ಅಲ್ಲೊಂದು ಸರಿ ಹೋಗೋಣ ಅಂತ. ಇನ್ನೊಂದು ಮುಂದೆನೇ ಇನ್ನೊಂದು ಅಂಗಡಿ, ಅಲ್ಲಿಗೆ ಹೋಗಿ ನೋಡೋಣ ಬನ್ನಿ. ಗೈಸ್ ಮೂಡ್ ಹೋಗ್ಬಿಡ್ತು, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ. ನಾನು ಸ್ವಲ್ಪ ಮೂಡ್ ಸ್ವಿಂಗ್ ಜಾಸ್ತಿ, ಒಂಚೂರು ತೊಗೋಬೇಕು ಅನ್ನಿಸ್ತಿತ್ತು ಇಷ್ಟೊತ್ತು, ಇವಾಗ ಬೇಡ ಅನಿಸ್ತದೆ. ಗೈಸು ಎಷ್ಟೋ ವರ್ಷಗಳಾದಮೇಲೆ ಅಭಿಯಣ್ಣ ನನಗೆ ಇವತ್ತು ನಾನೊಂದು ಪವರ್ ಬ್ಯಾಂಕ್ ತಂದಿದ್ದೀನಿ, ಕೇಬಲ್ ತಂದಿಲ್ಲ, ಅಡಾಪ್ಟರ್ ತಂದಿದ್ದೀನಿ. ಎರಡು ಇಟ್ಕೊಂಡು ಏನು ಮಾಡಲಿ, ಫೋನ್ 18% ಇದೆ. ಅದಕ್ಕೆ ಈಗ ಹೋಗ್ತಾ ಹಾಡು ಕೇಳ್ಕೊಂಡು ಹೋಗಬೇಕಾಗುತ್ತಲ್ಲ. ಅಭಿಯಣ್ಣ ನನಗೆ ಅಂತ ದೊಡ್ಡ ಮನ್ಸು ಮಾಡಿ ಒಂದು ಬ್ಯಾಕ್ ಕೇಸು ಮತ್ತು ಕೇಬಲ್ನ ಕೊಡಿಸ್ತಾ ಇದ್ದಾರೆ ಅವರ ಸ್ವಂತ ದುಡ್ಡಿಂದ. ಖುಷಿ ಆಗ್ತಿದೆ ಇದನ್ನು ಹೇಳೋಕ್ಕೆ ನಾನು ಇವತ್ತು. ಬೈ ಐಫೋನ್ ಬ್ಯಾಕ್ ಕೇಸ್ 15 Pro Max ಇವ್ರು ಕೊಡಿಸ್ತಾ ಇರೋದು. ಸೊ ನಾನು ಬ್ಯಾಕ್ ಕೇಸ್ ಸೆಲೆಕ್ಟ್ ಮಾಡ್ಬೇಕಾದ್ರೆ 1 ಸೆಕೆಂಡ್ ಅವ್ರ ಕಣ್ಣಿಗೆ ಬಿತ್ತು ಅಂದರೆ ಅದೇ ಫೈನಲ್ ಮಾಡ್ಬಿಡ್ತೀನಿ. ಬಿಕಾಸ್ ಅದು ಯೂನಿಕ್ ಆಗಿದೆ ನೋಡಿ, ಒಂಥರ ಯೂನಿಕ್ ಆಗಿದೆ. ವೈಟ್ ಕಲರ್ ಅಂದ್ರಲ್ಲ ಬ್ರೋ, ಇಲ್ಲ ಬೇಡ ಇದು ಇನ್ನೂ ಎಕ್ಸ್ಪೆನ್ಸಿವ್ ಯಾವ್ದಾರು ಇದೆಯಾ? ಕಾಸ್ಟ್ಲಿ ಯಾವ್ದಾರು ಇದೆಯಾ ಚೆನ್ನಾಗಿರೋದು? ಡಿಸೈನ್ ನೋಡ್ತೀನಿ ಅದು. ಅಭಿಯಾಣ ವ್ಲಾಗ್ಗೋಸ್ಕರ ಆದರೂ ಕೊಡಿಸ್ತಾರೆ, ಮೋಸ್ಟ್ ಎಕ್ಸ್ಪೆನ್ಸಿವ್ ವ್ಲಾಗ್ಗೋಸ್ಕರ ಆದರೂ ಕೊಡಿಸ್ತಾರೆ. ಮರ್ಯಾದೆ ಹೋಗ್ಬಿಡುತ್ತಲ್ಲ ಈಗ, ಇಲ್ಲಾಂದರೆ ಹೋಗಲ್ಲೇ ಅಂದ್ಬಿಟ್ಟು. ಆಮೇಲೆ ಇದು ಬ್ರೋ C2C ಕೇಬಲ್ ಇದೆಯಾ ಐಫೋನ್ದು? ಚೆನ್ನಾಗಿದೆ ಪವರ್ ಬ್ಯಾಂಕ್. ಗೈಸ್ ನನ್ನ ಕಲ್ಲಿಗೆ ಒಂದು ಪವರ್ ಬ್ಯಾಂಕು ಬಿತ್ತು, ಅದನ್ನು ತೊಗೋತಾ ಇದ್ದೀನಿ. ಏನೇನು ಕೊಡಿಸ್ತಾರೆ ಕೊಡಿಸ್ಲಿ ಅಭಿಯಾಣ. ಇದು ಒರಿಜಿನಲ್ ಇಲ್ವಾ? ಒರಿಜಿನಲ್ ಕೊಡಿ. ಒರಿಜಿನಲ್ ತೊಗೊಳ್ಳೋಣ, ಡೂಪ್ಲಿಕೇಟ್ ಯೂಸ್ ಮಾಡೋಲ್ಲ ಗೈಸ್, ಒರಿಜಿನಲ್ ಮಾತ್ರ. ಪಕ್ಕ ಒರಿಜಿನಲ್ ಇದು. ಎಷ್ಟಿದು? 1850 ಅಂತ. 2000 ಮಾಡ್ಕೊಡಿ. 2000 ಮಾಡ್ಕೊಡಿ. 2000 ಅದೇ 2000 ಮಾಡ್ಕೊಡಿ ಅಂತ ಹೇಳಿದ್ದೀನಿ. 1850 ಅಂತೆ. ಓಕೆ ಇದೆಷ್ಟು? ಎಷ್ಟು? 1500 ಜಾಸ್ತಿ ಅಲ್ಲ ಸರ್? 2000 ಮಾಡ್ಕೊಡಿ. ಆಮೇಲೆ ಇದು ಅಭಿಯಾಣ ಇಲ್ಲಿ ಬ್ಯಾಕ್ ಕೇಸ್. ಇದು ಸಕಲಾಗಿದೆ ಬೈ, ಚೆನ್ನಾಗಿದ್ದಾರೆ ಇದು. ಒಂದು ತೆಗೆದು ನೋಡೋಣ. ಇವನು ಕಣ್ಣು ಹಾಕಿದ್ರೆ 1000 ರೂಪಾಯಿದು 1500 ರೂಪಾಯಿದೇ ಬೇಕು. ಹಾಯ್ ಆರಾಮ? ಚೆನ್ನಾಗಿದ್ದೀನಿ. ತೊಗೊಳ್ಳಿ ನಿಮ್ಗೆ ಬ್ಯಾಕ್ ಕೇಸ್ ಬೇಕಾ? ಸಿಗೋಣ ಬಾಯ್. ಗೈಸ್ ಇದಿರಲ್ಲ ಗೊತ್ತಾಗ್ತಾಯಿಲ್ಲ ನನಗೆ. ಕಾಮೆಂಟ್ ಮಾಡಿ, ನಾಳೆ ಕೊಡಿಸ್ತೀನಿ. ಕಾಮೆಂಟ್ ಮಾಡಿ, ಇದು ಎರಡು ತೊಗೊಂಡಿರ್ತೀನಿ. ನನ್ನ ಫೋನ್ಗೆ ಅದನ್ನ ಹಾಕ್ತೀನಿ, ಯಾವ್ದು ಹೇಳ್ತೀರಾ ಅದು.
ಓಕೆ, ಇದು 2 ಮತ್ತು ಕೇಬಲ್ಲು ಎಷ್ಟಾಯಿತು ಸರ್? ನೋಡ್ಕೊಂಡು ಡಿಸ್ಕೌಂಟ್ ಹಾಕಿ. ಸುಮ್ಮನೆ ಬ್ಲಾಗಲ್ಲಿ ಹೇಳಿದ್ದು, ಆಮೇಲೆ ನೋಡ್ಕೊಂಡು ಡಿಸ್ಕೌಂಟ್ ಹಾಕಿ. ಭಯ್ಯ ಸಕ್ಕತ್ತಾಗಿದೆ ಬಣ್ಣ ಪವರ್ ಒಂದು ತೆಗ್ದು ನೋಡಿ, ಅದು ಬಾಕ್ಸ್ ತೆಗೀರಿ. ನೋಡಕ್ಕೆ ಯೂನಿಕ್ ಆಗಿದೆ, ಆಂಟಿಕ್ ಆಗಿದೆ. ನನ್ನ ದುಡ್ಡಾ ಯೋಚನೆ ಮಾಡೋಕ್ಕೆ? ನೀವು ಕೊಡಿಸ್ತಿರೋದಲ್ವಾ? ಅವಾಗ ಹಿಂಗೆ ಟ್ಯಾಕ್ಸ್ ಹಾಕ್ಬೇಕು ಗೈಸ್. ದೊಡ್ಡಣ್ಣ ಆ ಥರ ಅಭಿಯಾಣ ನನಗೆ ದೊಡ್ಡಣ್ಣ. 5,000 ರೂಪಾಯಿ ಆಗೋಯ್ತಾ? ಏನಕ್ಕೆ ಅಷ್ಟೊಂದು? ಎಷ್ಟಿದು? ಹಿರಿಯ ಬೇಡ 850 550 ಇದು 1000 ಎಷ್ಟಿದು? 1850 ಕೇಬಲ್ಲು ಜಾಸ್ತಿ ಹಾಕಿದ್ದೀರ ಅಂದ್ರೆ. ಇದು ಫೈನಲ್ ಇದು ನಿಮ್ದೊಂದು 1415 4 ಮಾಡಿ 4 ಆಗುತ್ತೆ ಗೈಸ್. ಇಲ್ಲಿ ಬನ್ನಿ, ಜಯನಗರ್ಗೆ ಬಂದರೆ ನೋಡಿ, ನಾನು ಪ್ರಮೋಟು ಮಾಡಿಬಿಡ್ತೀನಿ. ಫೈನ್ ನಾನೇ ಮಾಡ್ತೀನಿ, ಅಭಿನಯ ಇಸ್ಕೊಡಿ. ನೀವು ಆ ಥರ ಮಕ ಮಾಡಿಕೊಂಡು ಪೇ ಮಾಡಿ ಬೇಡ, ನಾನು ಫೋನ್ ಪೇ ಮಾಡ್ತೀನಿ ಸರ್. ಪಕ್ಕನಾ? ಯೋಚನೆ ಮಾಡಿ. ಆಯ್ತು, 4 ಮಾಡಿ ಒಳ್ಳೆ ಅಮೌಂಟೇ. ಜಯನಗರ್ ಬಂದರೆ ಸರ್ ನನಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಸರ್. ಹೇಳ್ಬಿಡಿ, ನೀವು ಇರ್ತೀರಾ? ಇವ್ರು ಇರ್ತಾರೆ ಆಯಿತಾ? ಬಂದರೆ ಸ್ಯಾಮ್ಸಂಗ್ ಸಬ್ಸ್ಕ್ರೈಬರ್ ಅಂತೇಳಿ ನಿಮಗೂ ಡಿಸ್ಕೌಂಟ್ ಕೊಡ್ತಾರೆ ಸ್ವಲ್ಪ, ಆಯಿತಾ? ಓಕೆ, 3 ಮಾಡಿ ಬೇಡ ಈಗ. 4000 ಮಾಡಿದ್ದಾರೆ ಫೈನಲ್. ಆಯ್ತಾ? ಪೇ ಆಗೋಯ್ತು. ಇದನ್ನು ನಾವು ವಾಪಸ್ ಕಳಿಸ್ತೀನಿ ಅಭಿಯಾನಂಗೆ, ಸುಮ್ಮನೆ ವಿಡಿಯೋಗೋಸ್ಕರ ಮಾಡಿದ್ದಷ್ಟೇ. ಕಳ್ಸಿದ್ಮೇಲೆ ನಾನು ಹೇಳ್ತೀನಿ ಗೈಸ್, ವಿಡಿಯೋ ಮಾಡಿಬಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಭಿಯಾನ ಕಳಿಸ್ಬೇಕಾ? ನನ್ನ ಜೀವನನೇ ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲಿ ಐಪ್ಯಾಡು ಎಲ್ಲ ಇಲ್ಲೇ ಇದೆ. ಥ್ಯಾಂಕ್ ಯು. ಇವರೇ ಹೆಲ್ಪ್ ಮಾಡಿದ್ದು ನಂಗೆ. ಈಗ ಸರ್ ಹೇಳಿರಲಿಲ್ಲ ಅಂದರೆ ಬ್ಯಾಗ್ ಬಿಟ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ತಿದ್ವಿ ನಾವು. ಹುಡ್ಕೊಂಡು ಬಂದ್ಬಿಟ್ಟು ಇಲ್ಲಿವರೆಗೂ ಇವ್ರು ಸುತ್ಕೊಂಬರೋದು ಲೇಟ್ ಆಗುತ್ತೆ ಅಂತ. ಬೈ, ಸಿ ಯು. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಸಿಗೋಣ, ಫೋನ್ ಹಾಕಿ. ಬಾಯ್ ಅಭಿಯಾನ, ಟೇಕ್ ಕೇರ್. ಸೊ ನನ್ನ ಕೇಬಲ್ಲು ಹಾಳಾಗಿತ್ತು, ಅದಕ್ಕೆ ಹೊಸ ತೊಗೊಂಡಿದ್ದು. ವರ್ಕ್ ಆಗ್ತಿರ್ಲಿಲ್ಲ. ನನ್ನ ತಮ್ಮಂದು ಯಾವುದೋ ಐಪ್ಯಾಡ್ ಯೂಸ್ ಮಾಡ್ತಿದ್ದೆ. ಫೈನಲಿ ಹೊಸ ಕೇಬಲ್ ಬಂತು. ಥ್ಯಾಂಕ್ ಯು. ಸಿಗೋಣ. ಥ್ಯಾಂಕ್ ಯು. ಪಂಚಸಾರ ಮಠ ಅಂತ. ಹಾಂ, ಥ್ಯಾಂಕ್ ಯು. ಎಷ್ಟು ಮನೆಗೆ ವಾಪಸ್ ಬಂದೆ. ನಮ್ಮ ದೊಡ್ಡಮ್ಮದು ಒಂದಷ್ಟು ಪಾರ್ಸಲ್ಸ್ ಬಂದಿದೆ ನೋಡಿ. ಇದೆಲ್ಲ ನಾನು ತೆಗಿಯೋಂಗಿಲ್ಲ, ಅವ್ರು ಬಂದ ಮೇಲೆ ಓಪನ್ ಮಾಡಬೇಕು. ಇನ್ನೂ ಈ ರೂಮಲ್ಲೂ ಇದೆ ಗೈಸ್. ನನ್ನ ಬೆಡ್ರೂಮಿಗೆ ಬಂದಾಗ ಸಿಗೋ ಖುಷಿ ಎಲ್ಲೂ ಇರಲಿಲ್ಲ ಗೈಸ್, ಟ್ರಿಪ್ಪಲ್ಲೂ ಇರಲಿಲ್ಲ. ಇನ್ನೊಂದು ವರ್ಸ್ಟ್ ಪಾರ್ಟ್ ಏನು ಅಂದರೆ, ಟೈಮು 10 ಗಂಟೆ ಆಗೋಗಿದೆ. 10:15 ಆದರೆ ನಿದ್ದೆ ಹೆಂಗೆ ಎಳಿತಿದೆ ಅಂದರೆ, 2 ದಿನದಿಂದ ಲಿಟ್ರಲಿ ಕಣ್ಣು ಹಿಂಗೆ ಮುಚ್ಚಿ ಹೋಗ್ತಿದೆ. ಬಿಕಾಸ್ ಅಲ್ಲಿ 2 ಅವರ್ ಮುಂಚೆ ಇತ್ತಲ್ಲ, ಇಷ್ಟೊಂದು ನಾವು ಮಲ್ಕೊಂಬಿಟ್ಟಿರ್ತಿದ್ವಿ. ಸೊ ಅದಕ್ಕೆ ಅದೇ ಅಭ್ಯಾಸ ಆಗೋಗಿದೆ. ಆ್ಯಂಡ್ ಐ ಆಮ್ ಲವಿಂಗ್ ದಿಸ್ ಹ್ಯಾಬಿಟ್. ಬಿಕಾಸ್ ನಾಳೆ ಬೇಗ ಹೇಳೋಕ್ಕೆ ಹೆಲ್ಪ್ ಆಗುತ್ತೆ ನನಗೆ 5 ಗಂಟೆಗೆ. ಆದರೆ ನಾನು ತಿಂದಿಲ್ಲ, ಅದಕ್ಕೆ ನಮ್ಮ ಅಮ್ಮ ನನಗೋಸ್ಕರ ಪಾಪ ನೋಡಿ, ನಮ್ಮ ಪಾಪ ನನಗೋಸ್ಕರ ಹೊಟ್ಟೆ ಹಾಕ್ಬಿಟ್ಟು ನನ್ನ ಡಯಟ್ ಫುಡ್ ಮಾಡಿಕೊಡ್ತಿದ್ದಾರೆ. ನನ್ನ ಡಯಟ್ ಹೊಸ ಚೇಂಜ್ ಮಾಡಿದ್ದಾರೆ. ಅದನ್ನು ನಾಳೆ ಹೋಗಿ ಇವತ್ತು ಐಟಮ್ಸ್ ತರಬೇಕಿತ್ತು, ನನಗೆ ಎನರ್ಜಿ ಇಲ್ಲ. ಇದಕ್ಕೆ ನಾಳೆ ಬೆಳಗ್ಗೆನೇ ವಾಕಿಂಗ್ ಹೋಗ್ಬಿಟ್ಟು ಬರಬೇಕಾದ್ರೆ ತೊಗೊಂಬರೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಇಲ್ಲ ಜಿಮ್ ಮುಗಿಸ್ಕೊಂಬರ್ಬೇಕಾದ್ರೆ ತೊಗೊಂಬರೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಬಂದು 2 ದಿನ ಆಗ್ತಿದೆ. ಸೂಟ್ ಕೇಸ್ ಎಲ್ಲ ಹಂಗೆ ಇದೆ ನೋಡಿ, ಏನೂ ತೆಗ್ದಿಲ್ಲ. ಶೂಸ್ ಎಲ್ಲ ಇದರಲ್ಲೇ ಇದೆ. ಗೈಸ್, ಸೊ ಇದು ಬಾಲಿಯಿಂದ ನಾನು ತಂದಿರೋ ಪೇಂಟಿಂಗ್ಸ್. ನನಗೆ ನೆನಪು ಇಲ್ಲ ಏನೇನು ತರಿಸಿದ್ದೀನಿ ನಾನು ಅಂತ. ಇದು ನಾಳೆ ಹೋಗಿ ಫ್ರೇಮ್ ಹಾಕ್ಸ್ಬೇಕು. ಇವತ್ತು ಹಾಕ್ಸ್ಬೇಕಿತ್ತು, ಆಗಿಲ್ಲ ಹೋಗೋಕ್ಕೆ. ನಾಳೆ ಹಾಕ್ಸೋಣ. ಆ್ಯಂಡ್ ನನಗೆ ನನ್ನ ತಮ್ಮಂಗೆ ರಾಖಿ ಕಟ್ಟೋಕ್ಕೆ ನಮ್ಮ ರೋಶ್ನಿ, ಇವರು ಚಂದ್ರ ರೋಶ್ನಿ ಬಂದಿದ್ದಾರೆ. ಫಸ್ಟ್ ರಾಖಿ. ನಮ್ಮ ಅಕ್ಕನೂ ಬಂದಿಲ್ಲ ಈ ಸರಿ. ನಾವೇ ಹೋಗ್ಬೇಕು ನಮ್ಮ ಅಕ್ಕ ಮನೆಗೆ. ನಮ್ಮ ಅಕ್ಕ ಇವಾಗ ಪಾಪ ಟಯರ್ಡ್ ಆಗಿಬಿಟ್ಟಿದ್ದಾಳೆ. ಅರ್ಥ ಮಾಡ್ಕೊಂಡೆ ನಾನು, ಸರಿ ಆಯಿತು ಅಂತ. ಬಿಕಾಸ್ ಟ್ರಾವೆಲ್ ಮಾಡಿ ಅವಳಿಗೂ ಸಾಕಾಗಿರುತ್ತೆ. ಅವ್ರ ಮನೆಗೆ ಹೋಗಿ ಅವಳು ಅಲ್ಲೇ ಅಡ್ಜಸ್ಟ್ ಆಗಬೇಕು. ಸೊ ನಾವು ಅದ್ರ ಬಗ್ಗೆ ಎಲ್ಲ ಬೇಜಾರು ಮಾಡ್ಕೊಳ್ಳೋದು ತಪ್ಪು. ಆ್ಯಸ್ ವಿ ಗ್ರೋ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ಸ್ ದೆನ್ ಎಮೋಷನ್ಸ್. ಆದರೂ ಉರಿಸ್ಬೇಕಲ್ಲ ಗೈಸ್, ಬನ್ನಿ ಉರ್ಸೋಣ. ಏನ್ ಡೇ ಇವತ್ತು? ರಕ್ಷಾಬಂಧನ್. ನೀನು ನಮ್ಮ ಅಕ್ಕನಾ? ಇಲ್ಲ, ಪ್ರೂವ್ ಮಾಡ್ಬಿಟ್ಟಲ್ಲ ನೀನು ಅಕ್ಕ ಅಲ್ಲ, ತೊಟ್ಟಿಯಿಂದ ಎತ್ಕೊಂಡ್ಬಂದಿದ್ದು ಅಂತ. ನೀನೇನೋ ಕರೀತೀರ ಅಲ್ಲೇ. ಪೀಡೆ ಅಂತ ಪ್ರೂವ್ ಮಾಡ್ಬಿಟ್ಟಲ್ಲ ನೀನು, ನಮ್ಮ ಮನೆ ಪೀಡೆ ಅಂತ. ದತ್ತು ಮಗ್ನಲ್ವಾ ಅದಕ್ಕೆ?
ಅದಕ್ಕೆ ರಾಖಿ ಕಟ್ಟಕ್ ಬಂದಿಲ್ವಾ? ನನ್ನ ಹತ್ರ ಗಿಫ್ಟ್ ಇತ್ತಲ್ಲ ನಿಂದು ಅಂತ, ಎಕ್ಸ್ಪೆನ್ಸಿವ್. ಅಯ್ಯೋ ಬೇಡಪ್ಪ, ಲಾಸ್ಟ್ ಇಯರ್ ಗಿಫ್ಟ್ ನನಗೆ ಇನ್ನೂ ತಡ್ಕೊಳಕ್ ಆಗ್ತಿಲ್ಲ. ಅಲ್ಲ, ಒಳ್ಳೆ ಗಿಫ್ಟ್ ಇದೆ ಈ ಸರಿ. ಬೇಡ 10,000 ಇಂಡಿಯನ್ ರುಪೀಸ್. ಬೇಡ. ಸರಿ ಆಯ್ತು, ಪ್ರೂವ್ ಮಾಡ್ಬಿಟ್ಟಲ್ಲ ನೀನು ದತ್ತು ಮಗಳು ಅಂತ. ಇಡು ಫೋನ್ ಇಡು. ನಾನ್ ಕರ್ದ ತಾನೆ ನಿಂಗೆ ಬಾ ಅಂತ. ನಾವ್ ಬರ್ಬೇಕಾ ರಾಖಿ ಕಟ್ಟಕ್ಕೆ, ಕಟ್ಟಿಸ್ಕೊಳಕ್ಕೆ? ಸರಿ ಅಮ್ಮ, ಎಲ್ಲಿ ಸಾಯಿಲು? ಬಿಡು ಬಿಡು, ನಮ್ಮ ಹತ್ರ ಮಾತಾಡ್ಬೇಡ. ಯಾಕೆ ಮಾತಾಡ್ತೀಯ? ಬಾಯ್ ಬಾಯ್. ಉರ್ಸ್ಬಿಟ್ಟೆ. ಫ್ರೈಡೆ ಏನು ಹಬ್ಬಕ್ಕೆ ನಾನು ಯಾಕೆ ಬರ್ಲಿ? ನೀನ್ ನನಗೆ ದತ್ತು ಅಕ್ಕ ಅಲ್ವಾ? ರಾಖಿ ಕಟ್ತೀನಿ. ಇಡು ಫೋನ್ನ. ಬಾಯ್ ಗೈಸ್. ಒಂದು ಸೆಂಟಿಮೆಂಟ್ ಇಲ್ಲ ಗೈಸ್. ಅಕ್ಕ ಆಗಿ, ಸ್ವಂತ ಅಕ್ಕ ಆಗಿ ಒಂದು ಬ್ರದರ್ಸ್ಗೆ ರಾಖಿ ಕಟ್ಟಬೇಕು ಅನ್ನೋ ಸೆಂಟಿಮೆಂಟ್ ಇಲ್ಲ ಅಂದ್ರೆ ಇವಳೆಂತ ಅಕ್ಕ? ನೀವೇ ಹೇಳಿ. ತುಂಬಾ ಟಯರ್ಡ್ ಆಗ್ಬಿಟ್ಟಿದೀನಿ, ಆಗ್ತಾನೆ ಇಲ್ಲ ಟ್ರಾವೆಲ್ ಮಾಡೋಷ್ಟು. ಸರಿ ಆಯ್ತು, ಓಕೆ. ಫ್ರೈಡೆ ಬರ್ತೀನಿ. ಫೇಸ್ ನೋಡಿದ್ರೆ ನಿಂಗೆ ಏನ್ ಅನ್ಸ್ತಿದೆ ಹೇಳು? ಫೇಸ್ ನೋಡಿದ್ರೆ ಯಾವಾಗ್ಲೂ ಭಯನೇ ಆಗೋದು. ಬಿಡು, ಓಕೆ ಫ್ರೈಡೆ ಬರ್ತೀನಿ. ಮುಗಿಸ್ಕೊಂಡಿರು. ಬಾಯ್ ಬಾಯ್. ಇದು ನಮ್ಮ ಡಿನ್ನರ್.